ಈಗ ಹಾಸ್ಪಿಟಲಿಗೆ ಬಂದಿದ್ದು ನಾವು. ಈ ಹಾಸ್ಪಿಟಲ್ ದೇವ್ರ ಕೋಣೆ ಮಾತ್ರ ಭಾರಿ ಚಂದ ಇತ್ತು. ನಾನು ಅಮ್ಮಂಗೆ ಮಸ್ತು ದಿನದಿಂದ ಕಾಲು ನೋವು, ಅವತ್ತು ಗೋಪೂಜೆ ದಿನ ದನಕ್ಕೆ ಮೀಸುವಾಗ ದನ ಸ್ವಲ್ಪ ಮೆಟ್ಟಿ ಅದು ಸ್ವಲ್ಪ ನೋವು ಬಂದಿತ್ತು ಅಮ್ಮಂಗೆ. ತುಂಬ ದಿನದಿಂದ ಮದ್ದು ಮಾಡ್ತಾ ಇದ್ರು. ಅವಾಗ ಬಿಟ್ಟು ಹೆವಿ ನೋವು ಬರ್ತಿತ್ತು. ಒಂದು ಸ್ವಲ್ಪ ದಿನ ಬಿಟ್ಟು ಜಾಸ್ತಿ ನೋವು ಬಪ್ಪಕ್ಕೆ ಶುರುವಾಯಿತು. ಒಂದು 2 ಡಾಕ್ಟರ್ ಹತ್ರ ತೋರಿಸ್ತು. ಆದರೂ ಸಹ ಎಂತ ಅಂತೇಳಿ ಹೇಳಿ ಗೊತ್ತಾಯಿಲ್ಲ. ಮೂಳೆ ಡಾಕ್ಟರ್ ತೋರಿಸಿದಾಗ ಇದು ಮೂಳೆಲಿ ಎಂಥ ಪ್ರಾಬ್ಲಮ್ ಇಲ್ಲ, ಎಕ್ಸ್ರೇ ತೆಗೆದು ನೋಡ್ರವರು ಮೂಳೆಲಿ ಎಂಥ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ನರಕ್ಕೆ ಏನಾದ್ರು ಪೆಟ್ಟು ಬಿದ್ದಿರ್ಬೋದು, ನಾನು ಮಾತ್ರೆ ಕೊಟ್ಟೆ ಅಂತೇಳಿ ಹೇಳಿದ್ರು. ಮಾತ್ರ ಎಲ್ಲ ಒಂದು 15-20 ದಿನ ಎಲ್ಲ ಅಮ್ಮ ತಿಂದರು. ಆದರೂ ಸಮೇತ ಅವರಿಗೆ ನೋವು ಕಮ್ಮಿ ಆಗಿರಲಿಲ್ಲ. ಅವಾಗ ಬಿಟ್ಟು ಹೆವಿ ನೋವು ಬಪ್ಪು. ಮತ್ತೆ ಒಂದೊಂದ್ಸಲ ಜಾಸ್ತಿ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ನಾನು ಇವತ್ತೆಂತ ಅಂದರೆ ಇವತ್ತೇನೆ ಜಾಸ್ತಿ ನೋವು ಬಂದಿತ್ತು ಅಮ್ಮಗೆ. ಇದು ಅಮ್ಮ ನೋವು ಪಡೋದೆಲ್ಲ ಯಾವ ಮಕ್ಕಳು ಕಾಮಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ರಪಕ್ಕ ಉಡುಪಿಯಲ್ಲಿ ಯಾರು ನ್ಯೂರೋಸರ್ಜನ್ ಒಳ್ಳೆ ಇದ್ರು ಅಂತೇಳಿ ಹೇಳಿ ಸರ್ಚ್ ಮಾಡಿದೆ. ಆಗ ಹೈಟೆಕ್ಕಲ್ಲಿ ಡಾಕ್ಟರ್ ವಿನೋದ್ ಅಂತ ಹೇಳಿ ಅವರು ಬೆಸ್ಟ್ ಇದ್ದಾರೆ ಅಂತ ಗೊತ್ತಾಯಿತು. ಸೊ ನಾವು ಫೋನ್ ಮಾಡಿದಾಗ ಅವ್ರು ಹೇಳಿದ್ರು 1 ಗಂಟೆ ತನಕ ಇದ್ದಾರೆ ಬನ್ನಿ ಅಂತ ಹೇಳಿ. ಮತ್ತೆ ರಪ್ಪ ಅಲ್ಲೇ ಹೊರಟರು. ರಪ್ಪ ಹೋಯ್ತು. ನಾವು ರಪ್ಪ ಹೋಗೋಗಿ 12:45 ಸಮಥಿಂಗ್ ಆಗಿತ್ತು. ಬಟ್ ನಮ್ಮ ಡಾಕ್ಟರ್ ಸಿಕ್ಕರು. ಆಮೇಲೆ ಡಾಕ್ಟ್ರು ನಮ್ಮನ್ನು ಟ್ರೀಟ್ಮೆಂಟ್ ಸಹ ಮಾಡ್ರು. ಡಾಕ್ಟರ್ ಮಾತ್ರ ಟಾಪ್. ಅವರು ಒಂದು ಎಷ್ಟು ಚಂದ ಪೇಷಂಟ್ ಹತ್ರ ಮಾತಾಡೋದಿರ್ಬೋದು. ಅವರು ಇಂಥ ತುಂಬ ಒಳ್ಳೆ ವ್ಯಕ್ತಿ. ಮಾತ್ರ ಅವ್ರ ಬಗ್ಗೆ ಹೇಳಬೇಕು. ನಾನು ಹೇಳ್ತೇನೆ ಅಂತೇಳಿ ಹೇಳಿ ಬಂದಿದ್ದೇನೆ. ನಿಜವಾಗಿ ಒಂದು ಒಳ್ಳೆ ಡಾಕ್ಟರ್ ಅವರು. ಮದ್ದು ಹೆಂಗೆ ಟ್ರೀಟ್ಮೆಂಟು ಮದ್ದು ಹೆಂಗೆ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ಅವ್ರು ಮಾತಾಡುವಂಥ ಮಾತಿಗೆ ಯಾವುದೇ ಆಗಲಿ ಅವರಿಗಿರುವ ನೋವು ಕಮ್ಮಿ ಆಗಬೇಕು, ಅಷ್ಟು ಚಂದ ಮಾತಾಡಿದ್ರು ಡಾಕ್ಟರ್. ನಂಗೆ ಸ್ವಲ್ಪವೇ ಅವ್ರು ಮಾತಾಡುವಾಗಲೇ ಗೊತ್ತಾಯ್ತು ಅವರು ಮನಸ್ಸಿಂದ ತುಂಬ ಒಳ್ಳೆ ವ್ಯಕ್ತಿ ಅಂತೇಳಿ ಹೇಳಿ. ನಾನು ಇವತ್ತೇ ಫಸ್ಟ್ ನೋಡಿದ್ದವ್ರನ್ನ. ಅವರು ಹೋತಾ ನಮ್ಮಮ್ಮನ್ನ ಬನ್ನಿ ಲಲಿತಕ್ಕ ಅಂತೇಳಿ ಹೇಳಿ ಯಾರೋ ಸ್ವಂತ ಅಕ್ಕಂಬು ನಮ್ಮನ್ನೇ ಕರೆದು ಮಾತಾಡಿ ಅಷ್ಟು ಚಂದ ಒಂದು ಕಾಲೆಲ್ಲ ಮುಟ್ಟಿ ಎಲ್ಲಿ ನೋವು ಅದು ಎಲ್ಲ ಕೇಂಡು ಆ ಲಾಸ್ಟಿಗೆ ಅವರೇ ಅನಲೈಸ್ ಮಾಡಿ ಇದು ನಿಮ್ಗೆ ಹಿಂಗಾಯ್ತು ಹಂಗಾಯ್ತು ಅಂತೇಳಿ ಹೇಳಿ ನಿಮಗೆ ಈ ಥರದ ಪ್ರಾಬ್ಲಮ್ ಇಲ್ಲ, ಈ ಥರದ್ದು ಸ್ವಲ್ಪ ಇದೆ ಅಂತೇಳಿ ಹೇಳಿ ಅದಕ್ಕೆ ಏನು ಬೇಕೋ ಅದ್ರದ್ದು ಮಾತ್ರೆ ಕೊಟ್ಟಿರೋ. ಅದ್ರ ಮಾತ್ರೆ ಎಲ್ಲ ಹೆಂಗೆ ಇದಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಆ ಡಾಕ್ಟರ್ ಮಾತ್ರ ಮನುಷ್ಯತ್ವ ಉಳ್ಳವರಂತಲ್ಲ ಅಷ್ಟು ಒಳ್ಳೆ ಜನ ಅಂತೇಳಿ ಹೇಳ್ಬೋದು. ಅವರು ಒಂದೇ ಸಲ ನಾನು ಮಾತಾಡೋದು ತುಂಬ ಖುಷಿ ಆಯ್ತು. ಅದಾದಮೇಲೆ ಫಾರ್ಮಸಿಯಲ್ಲಿ ಸಮೇತ ಅವ್ರು ನನಗೆ ಸಿಕ್ಕರು. ಅವರೇ ಮದ್ದು ತಂದು ಕೊಟ್ಟಿದ್ರು. ಎಂಥದ್ದು ನಾನೇ ವಾಪಸ್ಸು ಕೇಳಿಕಂತ ಹೋಗಿದ್ದೆ ಇದು ಎಂತ ಇದು ಮದ್ದು ಹಾಗೆ ಅಂತ ಹೇಳಿ. ಅವ್ರು ವಾಪಸ್ ಅಲ್ಲಿ ಬಂದು ಅದನ್ನೆಲ್ಲ ಇದು ಮಾಡಿದ್ದು ಓಕೆ ಇದು ತಿನ್ಬೋದು ಅಂತ ಹೇಳಿ ಅವರೇ ಒಂದಷ್ಟು ಕೊಟ್ಟು, ಆಮೇಲೆ ನಂದು ಅಮ್ಮಂಗೆ ಕಾಲಿಗೆಲ್ಲ ಹೆಂಗೆ ಇದು ಹಾಕೋದು ಅಂತೇಳಿ ಎಲ್ಲ ಅವರೇ ಎಲ್ಲ ಇದು ಮಾಡಿ ಕೇಂಡು ಮಾಡಿ ಇದು ಮಾಡಿ ಹೋದರು. ಒಂದು ಒಳ್ಳೆ ರೀತಿಯಲ್ಲಿ ಅವರು ಎಲ್ಲರೂ ಹಾಗೆ ನೋಡ್ತಾರೆ ಇರ್ಬೋದು. ಅಲ್ಲಿ ನಾವು ಆದಮೇಲೆ 1-2 ಜನ ಅಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿ ಇದ್ದಿದ್ರು. ಆವಾಗಲೂ ಸಹ ಅಷ್ಟೇ ಅವರು ತುಂಬ ಚಂದದಲ್ಲಿ ಮಾತಾಡ್ತಿದ್ರು ಎಲ್ಲರನ್ನು. ನನಗೆ ನಿಜವಾಗಿ ಅವರನ್ನು ಮಾತಾಡ್ಸೋದನ್ನು ಕೇಳುವಾಗಿರ್ಬೋದು ಎಲ್ಲ ತುಂಬ ಖುಷಿ ಆಯಿತು. ಅವ್ರ ಹೆಸರು ಡಾಕ್ಟರ್ ವಿನೋದ್ ಅಂತ ಹೇಳಿ. ಒಂದು ಅದ್ಭುತವಾದ ಡಾಕ್ಟರು, ಒಂದು ಅದ್ಭುತವಾದ ಹ್ಯೂಮನ್ ಬೀಯಿಂಗ್. ಅಮ್ಮಂಗೆ ಹುಷಾರಿಲ್ಲ ಅನ್ಕೊಂಡು ಹೇಳಿ ಡಾಕ್ಟ್ರಿ ತೋರ್ಸಕ್ಕಂತ ಬಂದಿತ್ತು. ಇಲ್ಲೂ ಊಟ ಟೈಮ್ ಸಹ ಆಯಿತು. ಅದಕ್ಕೆ ನಾವೆಂತ ಎಣಿಸಿದ್ದು ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಸ್ವಲ್ಪ ಆಚೆ ಎಲ್ಲ ನೋಡ್ಕೊಂಡೆ ಹಬ್ಬ ಅಂತೇಳಿ ಹೇಳಿ ನಾವು ಎಣಿಸ್ಕೊಂಡು ಬಂತು. ನಾವಿಲ್ಲಿ ನಾರ್ಮಲ್ ಮೀನು ಊಟ ಬಾಳೆಯಲ್ಲಿ ತಗೊಂಡಿದ್ದು. ಹೆಂಗಿತ್ತಂತೇಳಿ ನನಗೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಬರ್ತಿಪ್ಪದು, ಅಮ್ಮ ಸಹ ಫಸ್ಟ್ ಟೈಮೇ ಬರ್ತಿಪ್ಪದು. ನಾವು ಹೆಂಗಿದ್ರು ನಾವು ಸಾಕು ಹೆಂಗಿತ್ತು ಆಯ್ತಲ್ಲ ಊಟ ಆಯ್ತು. ಇನ್ನು ಕಾಣಿಕೆ ಅಂತ ಅಂತೇಳಿ ಹೇಳಿ ಇದು ಇವತ್ತೇ ಹಾಕ್ತದೆ. ಚೆನ್ನಾಗಿದೆ ಮಾತ್ರ. ಒಂದು ಲೆಂತ್ ಒಂಚೂರು ಚಂದ ಬೇಕಿತ್ತಂತೆ. ಇದು ಇವಾಗಲೇ ನನಗೆ ಇಲ್ಲಿ ತನಕ ಬರುತ್ತೆ, ಆಮೇಲೆ ಹೋಗುತ್ತೆ ಕಾಲಿಂದ ಕೆಳಗೆ ಹೋಗುತ್ತೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ನೋಡ್ಬೋದು. ಸಿಲ್ವರ್ ಅಲ್ಲ ಇದು? ಚೆನ್ನಾಗಿದೆ. ಅಷ್ಟೇ ಇದು
ವಿಡಿಯೋ ಚಂದ ಬರುತ್ತೆ, ಆದರೆ ಹಾಕೊಂಬತ್ತಿಂಗ್ ಅದೇ ಲೈಕ್ ಬರ್ತದೆ. ಸ್ಟೋನಿಗೆಲ್ಲ ಬೈಬೇಕಿಲ್ಲ. ಅದು ಮಾಡಿ ಒಂದು ಓಪನ್ ಮಾಡ್ತೀರಾ? ಪಾತ್ರೆಗಳಾಗ್ತಾರಷ್ಟೇ. ನನ್ನ ಶಾಪಿಂಗ್ ಆಯಿತು. ನಾನು ಏನೇನು ತೊಗೊಂಡಿದ್ದೇನೆ ಅಂತೇಳಿ ಹೇಳಿ ಮನೆಗೆ ಹೋಗಿ ತೋರಿಸ್ತೀನಿ. ಇದೇ ತೊಗೊಂಡಿರುವಂಥದ್ದು ಇವತ್ತು. ನಾನು ತುಂಬ ದಿನದಿಂದ ಕಾಲ್ಚೇನ್ ಬೇಕು ಅಂತೇಳಿ ಹೇಳಿ ಹುಡುಕ್ತಾ ಇದ್ದೆ. ಆದರೆ ನನಗೆ ಕಾಲ್ಚೇನು ಲಾಸ್ಟ್ ಟೈಮ್ ಸಹ ಸಿಕ್ಕಿರಲಿಲ್ಲ ಇತ್ತು. ಅಂದರೆ ಕಾಲ್ಚೇನ್ ಇತ್ತು, ಬಟ್ ನಂಗೆ ಇಷ್ಟ ಆಗುವಂಥ ಸಿಕ್ಕಿರಲಿಲ್ಲ ಇತ್ತು. ನಂಗೆ ಸಿಂಪಲ್ ಇರಬೇಕು ಮತ್ತು ಸೌಂಡ್ ಜಾಸ್ತಿ ಇವತ್ತು ಜಾಯ್ ಲುಕಾಸಿಂದ ಪರ್ಚೇಸ್ ಮಾಡಿರುವಂಥದ್ದು. ನಾನು ಇದನ್ನೇ ಯಾಕೆ ತೊಗೊಂಡೆ ಅಂದರೆ ಮೇನ್ ರೀಸನ್ ಇಷ್ಟೇ, ಇದರದ್ದು ಸೌಂಡ್ ನನಗೆ ಫಸ್ಟಿಂದನೂ ಇತ್ತು. ನಾನು ಗೆಜ್ಜೆ ತೊಗೊಂಡ್ರೆ ನನಗೆ ಅದು ಸಿಂಪಲ್ ಇರಬೇಕು, ಜಾಸ್ತಿ ಸೌಂಡ್ ಆಗಬೇಕು ಅಂತೇಳಿ ಹೇಳಿ. ಇದು ಸಿಂಪಲ್ ಸಹ ಇತ್ತು, ಈವನ್ ಜಾಸ್ತಿ ಸೌಂಡ್ ಆಗುತ್ತೆ ಗಲಗಲ ಅಂತ. ಅದಕ್ಕೆ ನಾನು ಇದನ್ನೇ ತಗೊಂಡೆ. ನನಗೆ ಇದು ತುಂಬ ಡಿಸೈನ್ ಸಹ ಇಷ್ಟ ಇತ್ತು, ಸೌಂಡ್ ಸಹ ಇಷ್ಟ ಆಯಿತು. ವಿಡಿಯೋ ಅಂದರೆ ಇವತ್ತು ನಾನು ಕಾಲ್ಗೆಜ್ಜೆ ತೊಗೊಳ್ಲಿಕ್ಕೆ ಹೋದದ್ದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ.